ಶಬರಿಮಲೆ ದೇಗುಲದಲ್ಲಿ ಸುಮಾರು 4 ಕೆಜಿ ಚಿನ್ನ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳದ ಎಸ್ಐಟಿ ಬೆಂಗಳೂರಿಗೆ ಭೇಟಿಯನ್ನ ಕೊಟ್ಟು ಶೋಧ ಕಾರ್ಯವನ್ನ ಮಾಡ್ತಾ ಇದೆ. ದೇವಸ್ಥಾನದ ಅರ್ಚಕ ಆ ಗೋಲ್ಡ್ ಪ್ಲೇಟ್ನ ರಿನಿವಲ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ತೆಗೆದುಕೊಂಡು ಹೋದಂತಹ ಉನ್ನಿಕೃಷ್ಣನ್ ಆತನ ಶ್ರೀರಾಂಪುರದ ಚೌಡೇಶ್ವರಿ ದೇವಸ್ಥಾನದ ಬಳಿ ಇರುವಂತಹ ಮನೆಯಲ್ಲಿ ಬೆಳಗ್ಗೆಯಿಂದ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಹಣ, ಚಿನ್ನಾಭರಣ, ಆಸ್ತಿ ಪತ್ರ, ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಬಳ್ಳಾರಿಯಲ್ಲೂ ತನಿಖೆ ನಡೀತಾ ಇದೆ. ಬಳ್ಳಾರಿಯ ರೊದ್ದಂ ಜ್ಯುವೆಲರಿ ಶಾಪ್ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ಶೋಧ ನಡೆಸುತ್ತಿದ್ದಾರೆ. ಕಾರಣ ಕದ್ದಂತಹ ಚಿನ್ನದಲ್ಲಿ ಶಬರಿಮಲೆಯ ದೇಗುಲದ ಆ ಚಿನ್ನದ ಪ್ಲೇಟ್ಗಳು ಏನಿತ್ತು, ಆ ಚಿನ್ನದ ಪ್ಲೇಟ್ಗಳಲ್ಲಿ ಸುಮಾರು 476 ಗ್ರಾಂ ಚಿನ್ನ, ಕದ್ದಂತಹ ಚಿನ್ನದಲ್ಲಿ ಒಟ್ಟು 476 ಗ್ರಾಂ ಚಿನ್ನವನ್ನ ಬಳ್ಳಾರಿಯ ಈ ರೊದ್ದಂ ಜ್ಯುವೆಲರಿ ಖರೀದಿ ಮಾಡಿರುವಂತಹ ಆರೋಪ ಎದುರಿಸ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಬೆಂಗಳೂರು ಹಾಗೆ ಬಳ್ಳಾರಿಯಲ್ಲಿ ಕೇರಳ ಎಸ್ಐಟಿಯಿಂದ ಶಬರಿಮಲೆ ಚಿನ್ನ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ವಿದ್ಯಾರ್ಥಿ ಶಬರಿಮಲೆಯಲ್ಲಿ ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇರಳದ ಎಸ್ಐಟಿ ಅಧಿಕಾರಿಗಳು ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಉನ್ನಿಕೃಷ್ಣ ಅವರ ಮನೆಯ ಮೇಲೆ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ಅಲ್ಲಿ ಈಗಾಗಲೇ ಪರಿಶೀಲನೆ ಅನ್ನುವಂಥದ್ದು ನಡೀತಾ ಇದೆ. ಈ ಒಂದು ಪ್ರಕರಣದಲ್ಲಿ 2019 ಒಂದು ಪ್ರಕರಣ 2019 ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೇರಳ ಸರ್ಕಾರ ಎಸ್ಐಟಿಯನ್ನ ಕೂಡ ರಚನೆ ಮಾಡಿರುತ್ತೆ. ಆ ಒಂದು ಎಸ್ಐಟಿ ಅಧಿಕಾರಿಗಳು ಈಗ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ದ್ವಾರ ಬಾಗಿಲಿನ ಮೇಲಿರುವಂತಹ ಒಂದು ಚಿನ್ನ ಲೇಪನ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ತನಿಖೆ ಅನ್ನುವಂಥ ನಡೀತಾ ಇದೆ. ಅಂದ್ರೆ ಯಾವ ರೀತಿಯಲ್ಲಿ ಕಳ್ಳತನ ತನಿಖೆ ಅನ್ನುವಂಥ ನಡೀತಾ ಇದೆ. ಅಂದ್ರೆ ಯಾವ ರೀತಿಯಲ್ಲಿ ಕಳ್ಳತನ ಆಗಿದೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಹಾಗೆ ಯಾರ್ಯಾರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ಕೇರಳದ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಶಬರಿಮಲೆ ದೇಗುಲದ ಮುಂಭಾಗದ ದ್ವಾರಪಾಲಕ ಶಿಲ್ಪಗಳಿಂದ ಚಿನ್ನ ಕಳುವು ಮಾಡಿರುವಂತಹ ಒಂದು ಆರೋಪ ಏನಿದೆ ಅದು ಕೇಳಿಬಂದಿತ್ತು. ಮೊದಲ ಆರೋಪಿ ಶಬರಿಮಲೆ ದೇಗುಲದ ಭಕ್ತ ಪೋಟಿ ಉನ್ನಿಕೃಷ್ಣನ್ ಅಂತೇಳಿ, ಅವರ ಮನೆ ಏನಿದೆ ಅದೀಗ ಶ್ರೀರಾಂಪುರದಲ್ಲಿ ಇದೆ. ಅವರ ಮನೆಯವರನ್ನ ಕೂಡ ಈಗಾಗಲೇ ವಿಚಾರಣೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಅಂದ್ರೆ ದ್ವಾರಪಾಲಕ ಮೂರ್ತಿಗಳ ಮೇಲಿನ ಚಿನ್ನಕ್ಕೆ ಎಲೆಕ್ಟ್ರೋ ಪ್ಲೇಟಿಂಗ್ ಮಾಡಲು ಪೋಟಿ ಉನ್ನಿಕೃಷ್ಣನ್ಗೆ ಚಿನ್ನದ ಫಲಕವನ್ನ ಕೊಡಲಾಗಿರುತ್ತೆ. ಅವರು ಅದನ್ನ ಕಳ್ಳತನವನ್ನ ಮಾಡಿದ್ದಾರೆ, ಹಾಗೆ ಅದನ್ನ ಬೇರೆ ಕಡೆಗೆ ಮಾರಾಟವನ್ನ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಈಗ ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಕೇರಳದ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದ್ರೆ ಅನುಮತಿ ಇಲ್ಲದೆ ದಕ್ಷಿಣ ಭಾರತದ ರಾಜ್ಯಗಳ ಹಲವು ದೇವಾಲಯಗಳು ಹಾಗೆ ಮನೆಗಳಿಗೆ ಈ ಒಂದು ಚಿನ್ನವನ್ನ ಸಾಗಿಸಿರುವಂತಹ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಲ್ಲದೆ ಈ ಪೈಕಿ 475 ಗ್ರಾಂ ಚಿನ್ನವನ್ನ ಬಳ್ಳಾರಿಯ ಗೋವರ್ಧನ್ಗೆ ಮಾರಾಟ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈಗ ತನಿಖೆ ಅನ್ನುವಂಥದ್ದು ಆಗ್ತಾ ಇದೆ. ಇವರ ಮನೆಯಲ್ಲಿ ಸಿಗುವಂತಹ ಒಂದು ದಾಖಲಾತಿಗಳನ್ನ ಕೂಡ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅವರ ಮನೆಯಲ್ಲಿ ಯಾವ್ಯಾವ ದಾಖಲಾತಿಗಳು ಸಿಗುತ್ತೆ ಆ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಹಾಗೆ ಅವರ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಹಾಗೆ ಅವರ ಮೊಬೈಲ್ ನಂಬರ್, ಟವರ್ ಡಂಪ್ ಇವೆಲ್ಲವನ್ನ ಕೂಡ ಈಗಾಗಲೇ ತೆಗೆದು ಪರಿಶೀಲನೆಯನ್ನ ಮಾಡುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಇವರೊಂದಿಗೆ ಯಾರ್ಯಾರು ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತಹ ಒಂದು ಕೆಲಸವನ್ನ ಕೇರಳದ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ವಿಜಯಶ್ರೀ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.